ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಡಿಕೆ ಶಿವಕುಮಾರ್ ಹೇಳ್ತಾ ಇದ್ದಂತೆ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರೆ. ಇದು ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಏನಾಯ್ತು, ನನಗೆ ಹೈಕಮಾಂಡ್ ರಾಜೀನಾಮೆ ಕೊಡೋದಕ್ಕೆ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಮಾತಾರಂಭಿಸ್ತಾರೆ, ನಾನಿವತ್ತು ಮಧ್ಯಾಹ್ನ 3 ಗಂಟೆಗೆ ರಾಜೀನಾಮೆ ಕೊಡಬೇಕು. ಈಗ ಆಲ್ರೆಡಿ ಬಹಳಷ್ಟು ಆಪ್ತ ನಾಯಕರೆಲ್ಲರೂ ಕೂಡ ಅನಿರೀಕ್ಷಿತ ಬೆಳವಣಿಗೆ ಇದು ಅಂತ ಭಾವಿಸಿದ್ದಾರೆ. ಲೋಕಭವನಕ್ಕೆ ತೆರಳಿ ರಿಸೈನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ, ಆದ್ರೆ ರಾಜ್ಯಪಾಲರು ಲೋಕಭವನದಲ್ಲಿ ಇಲ್ಲ. ಇವತ್ತೇನು ಟೈಮ್ ಕೇಳಿದಾರಲ್ಲ, ಬಟ್ ಅವರಲ್ಲಿಲ್ಲ. ಹಾಗಾಗಿ ನಾನು ಲೋಕಭವನಕ್ಕೆ ಹೋಗಿ ರಾಜೀನಾಮೆಯನ್ನ ಕೊಟ್ಟು ಬರ್ತೀನಿ. ಈಗ ರಾಜ್ಯಪಾಲರು ಇಲ್ಲ ಅಂತ ಅಂದ್ರೆ, ಬಟ್ ಅವ್ರು ಈಗ ರಿಸೈನ್ ಮಾಡಬೇಕು ಅನ್ನುವಂಥ ವಿಚಾರವನ್ನಂತೂ ಹೇಳಿದ್ದಾರೆ. ಡಿಕೆ ಶಿವಕುಮಾರ್ ಸಿಎಂ ಆಗಬೇಕು ಅಂತ ಹೈಕಮಾಂಡ್ ಹೇಳಿದೆ. ಡಿಕೆಶಿ ಸಿಎಂ ಆಗೋದಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ಸಿದ್ದರಾಮಯ್ಯ ಅವರು ಹೇಳಿದ್ದಾರೆ. ಯಾಕೆ ಅಂತ ಅಂದ್ರೆ ಮತ್ತೆ ಬೇರೆ ರೀತಿಯಾದಂಥ ಗೊಂದಲಗಳು ಶುರು ಆಗಬಾರ್ದು. ಈಗ ಆಲ್ರೆಡಿ ಹೈಕಮಾಂಡ್ ಕೂಡ ಸ್ಪಷ್ಟವಾಗಿ ಹೇಳಿದೆ, ಬಣ ಪಾಲಿಟಿಕ್ಸು ಇದೆಲ್ಲ ಬೇಡ, ನನಗೆ 2028ಕ್ಕೆ ರಿಸಲ್ಟ್ ಬೇಕು. ಯಾಕೆ ಅಂತ ಅಂದ್ರೆ ಮತ್ತೆ ಮುಂಬರುವಂತ ಚುನಾವಣೆಯಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಬೇಕು. ಸೊ ಹಂಗಾಗಿ ಇವತ್ತು ನಾನು 3 ಗಂಟೆಗೆ ರಾಜೀನಾಮೆ ನೀಡ್ತಾ ಇದ್ದೀನಿ, ಲೋಕಭವನಕ್ಕೆ ತೆರಳಿ ರಿಸೈನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ. ಆದರೆ ರಾಜ್ಯಪಾಲರಿಲ್ಲ, ಬಟ್ ಆದರೂ ಕೂಡ ನಾನು ಲೋಕಭವನಕ್ಕೆ ತೆರಳಿ ಇವತ್ತು ರಾಜೀನಾಮೆಯನ್ನು ಕೊಟ್ಟು ಬರ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಆಗ್ತಾ ಇದ್ದಾರೆ, ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಇಲ್ಲ ಅಂತ ಅಂದರೆ ಈಗ ಒಂದಷ್ಟು ಮಂದಿ ಏನು ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬಾರ್ದು ಅಥವಾ ಅವರಿಗೆ ಮುಂದಿನ ಅವಧಿಯಲ್ಲಿ ಕೊಡಬೇಕು, ಈಗ ಸಿದ್ದರಾಮಯ್ಯ ಅವರೇ ಇರಬೇಕು, ಈ ಥರದ್ದು ಸಹಜವಾಗಿ. ಯಾಕೆ ಅಂತ ಅಂದರೆ ಡಿ.ಕೆ. ಶಿವಕುಮಾರ್ ಅವರು ಸಿ ಎಂ ಆಗಬೇಕು ಅಂತ ಎಷ್ಟು ಜನ ಕನಸು ಕಾಣ್ತಾ ಇದ್ರು ಅಥವಾ ಆಸೆ ಪಡ್ತಾ ಇದ್ರು. ಅಟ್ ದ ಸೇಮ್ ಟೈಮ್ ಸಿದ್ದರಾಮಯ್ಯ ಅವರು ಕೆಳಗಿಳಿಬಾರ್ದು ಅನ್ನುವಂಥ ಆಸೆ ಕೂಡ ಇಟ್ಕೊಂಡಿದ್ರು. ಹಾಗಾಗಿ ಈ ಒಂದು ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಈ ಎಲ್ಲ ವಿಚಾರಗಳು ಚರ್ಚೆ ಆಗಿದೆ. ಬೇರೆ ರೀತಿಯಾದಂಥ ಗೊಂದಲಗಳಿಗೆ ಎಡೆ ಮಾಡಿಕೊಡ್ಬಾರ್ದು, ಮತ್ತು ಅವರಲ್ಲೇ ಒಂದು ರೀತಿ ಯಾಕೆ ಏನು ಎತ್ತ ಈ ಥರದ ಪ್ರಶ್ನೆ ಬರಬಾರ್ದು. ಬಟ್ ಅಟ್ ದ ಎಂಡ್ ಆಫ್ ದಿ ಡೇ ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಂಡಿದೆ ಅದನ್ನು ಮನವರಿಕೆ ಮಾಡಿಕೊಡುವಂಥ ಕೆಲಸ ಇವತ್ತು ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಆಗಿದೆ. ಹಾಗಾಗಿ ಲೋಕಭವನಕ್ಕೆ ತೆರಳುತ್ತಾರೆ, ಕೆಲವೇ ಕ್ಷಣಗಳಲ್ಲಿ ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ. ಇದೇ ವಿಚಾರ ಅಲ್ಲಿ ಚರ್ಚೆ ಆಗಿದೆ. ಆಮೇಲೆ ಓಪನ್ ಸ್ಟೇಟ್ಮೆಂಟ್ ಯಾರೂ ಕೊಟ್ಟಿಲ್ಲ, ಬಟ್ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಈ ಎಲ್ಲ ವಿಚಾರಗಳು ಚರ್ಚೆ ಆಗಿದೆ. ಹೈಕಮಾಂಡ್ ನಾಯಕರು ಏನು ಡಿಸೈಡ್ ಮಾಡಿದ್ದಾರೆ, ಏನು ನಿರ್ಧಾರ ತೆಗೆದುಕೊಂಡಿದ್ದಾರೆ, ಅವ್ರು ಹೇಳಿದ್ದಾರೆ ನೀವು ರಾಜೀನಾಮೆ ಕೊಡಬೇಕು ಅಂತ. ಹಾಗಾಗಿ ನಾನು ರಾಜೀನಾಮೆ ಕೊಡ್ತಾ ಇದ್ದೀನಿ. ಜೊತೆಗೆ ಡಿ.ಕೆ. ಶಿವಕುಮಾರ್ ಅವರು ಸಿ ಎಂ ಆಗ್ತಾರೆ, ಅದಕ್ಕೆ ನನ್ನ ಒಪ್ಪಿಗೆ ಇದೆ. ಸೊ ಅಲ್ಲಿಗೆ ನನಗೆ ಯಾವುದೇ ರೀತಿಯಾದಂಥ ಅಬ್ಜೆಕ್ಷನ್ ಇಲ್ಲ, ನಂದೇನು ತಕರಾರಿಲ್ಲ. ಹೈಕಮಾಂಡ್ ಏನು ಹೇಳುತ್ತೆ ಅದನ್ನೇ ನಾನು ಕೇಳ್ತೀನಿ ಅನ್ನುವಂಥ ವಿಚಾರ ಹಿಂದೆ ಅನೇಕ ಬಾರಿ ಹೇಳಿದ್ರಲ್ಲ, ಅದೇ ಥರದ ಚರ್ಚೆ ಇವತ್ತು ನಡೆದಂತಹ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲೂ ಕೂಡ ಆಗಿದೆ. ಈಗ ಮೊನ್ನೆಯಿಂದಲೂ ಕೂಡ ಸಾಕಷ್ಟು ಮಹತ್ವ ಪಡ್ಕೊಳ್ತಾ ಇರುವಂಥದ್ದು. ಯಾಕೆ ಅಂತಂದರೆ ಯಾವಾಗ ಹೈಕಮಾಂಡ್ ನಾಯಕರು ಬುಲಾವ್ ಕೊಟ್ಟರು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಸಾಕಷ್ಟು ಡೆವಲಪ್ಮೆಂಟ್ಗಳಿಗೆ ಸಾಕ್ಷಿ ಆಗ್ತಾ ಇದೆ ರಾಜ್ಯ ಕಾಂಗ್ರೆಸ್. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ವೀರೇಶ್ ದಾನಿ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವೀರೇಶ್, ಸಹಜವಾಗಿ ಯಾವುದೇ ನಾಯಕರು ಕೂಡ ನಾಯಕತ್ವ ಬದಲಾವಣೆಯ ಗುಟ್ಟನ್ನು ಬಿಟ್ಕೊಟ್ಟಿಲ್ಲ, ಎಲ್ಲರೂ ಕೂಡ ನೋಡೋಣ ಅನ್ನುವಂಥ ವಿಚಾರನೇ ಹೇಳ್ತಾ ಇದ್ರು. ಬಟ್ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಯಾವ ರೀತಿಯಾದಂಥ ಚರ್ಚೆ ಆಯಿತು, ಇನ್ಸೈಡ್ ಡೀಟೇಲ್ಸ್ ಏನಿದೆ ವೀರೇಶ್? ಪ್ರಭು, ರಾಜ್ಯ ಕಾಂಗ್ರೆಸ್ನಲ್ಲಿ ಇಷ್ಟು ದಿನಗಳ ಕಾಲ ಇದ್ದಂತ ಇಕ್ಕಟ್ಟು ಬಿಕ್ಕಟ್ಟು ಎಲ್ಲದಕ್ಕೂ ಇವತ್ತು ತೆರೆ ಬಿದ್ದಿರುವಂತದ್ದು. ಆ ತೆರೆನ ಸ್ವತಃ ಸಿಎಂ ಸಿದ್ದರಾಮಯ್ಯನವರೇ ಎಳೆದಿರುವಂತದ್ದು ಸಾಕಷ್ಟು ಕುತೂಹಲ ಅಂತ ಹೇಳ್ಬೋದು. ಸಿಎಂ ಸಿದ್ದರಾಮಯ್ಯನವರಿಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು 2 ದಿನಗಳ ಹಿಂದೆ ಅಷ್ಟೇ ದೆಹಲಿಗೆ ಕರೆಸಿ ಅಧಿಕಾರ ಹಂಚಿಕೆ ವಿಚಾರವನ್ನ ಪ್ರಸ್ತಾಪ ಮಾಡೋದ್ರ ಜೊತೆಗೆ ಕೊಟ್ಟ ಮಾತಿನಂತೆ ಅಧಿಕಾರ ಹಂಚಿಕೆ ಆಗ್ಬೇಕು ಅನ್ನೋ ಒಂದು ಪ್ರಸ್ತಾಪವನ್ನ ಇಟ್ಟು ನೀವು ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡಿ ಅನ್ನೋ ಒಂದು ಸೂಚನೆಯನ್ನ ಕೊಟ್ಟಿದ್ರು. ಹೈಕಮಾಂಡ್ ಕೊಟ್ಟಿರ್ತಕ್ಕಂಥ ಸೂಚನೆಯ ಪ್ರಕಾರವೇ ಸಿಎಂ ಸಿದ್ದರಾಮಯ್ಯನವರು ಹೈಕಮಾಂಡ್ ನಾಯಕರುಗಳಿಗೆ ಯಾವುದೇ ರೀತಿ ಅಂತ ತಕರಾರನ್ನ ತೆಗೆಯಲಾರದೇನೆ ಇವತ್ತು ಸಚಿವ ಸಂಪುಟದ ಸಚಿವರುಗಳಿಗೂ ಮತ್ತು ಶಾಸಕರುಗಳಿಗೆ ಎಲ್ಲರನ್ನೂ ಸಹ ಉಪಹಾರಕ್ಕೆ ಕರೆದು ಸ್ವತಃ ಸಚಿವರುಗಳ ಮುಂದೆನೆ ಸಿಎಂ ಸಿದ್ದರಾಮಯ್ಯನವರು ತಮ್ಮ ನಿರ್ಧಾರವನ್ನ ಪ್ರಕಟಿಸಿರುವುದು. ನನಗೆ ಹೈಕಮಾಂಡ್ ನಾಯಕರುಗಳು ರಾಜೀನಾಮೆಯನ್ನ ಕೊಡ್ಲಿಕ್ಕೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹೀಗಾಗಿ ನಾನು ಇವತ್ತು ಮಧ್ಯಾಹ್ನ 3 ಗಂಟೆಗೆ ರಾಜೀನಾಮೆಯನ್ನ ಕೊಡ್ತೀನಿ, ಶಿವಕುಮಾರ್ ಅವರು ಸಿಎಂ ಆಗ್ಬೇಕು ಅಂತ ಹೇಳಿ ಹೈಕಮಾಂಡ್ ಹೇಳಿರುವಂತದ್ದು. ಹೀಗಾಗಿ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ಲಿಕ್ಕೆ ನನ್ನ ಒಪ್ಪಿಗೆ ಇದೆ ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯನವರು ಒಂದ್ ಕಡೆ ಸ್ಪಷ್ಟಪಡಿಸಿದ್ರೆ, ಇನ್ನೊಂದ್ ಕಡೆ ಅದೇ ಬ್ರೇಕ್ಫಾಸ್ಟ್ ಮೀಟಿಂಗ್ ನಲ್ಲಿ ಸಿಎಂ ಸಿದ್ದರಾಮಯ್ಯನವರ ಬಲಭಾಗದಲ್ಲಿ ಆಸೀನರಾದಂತಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಸಹ ಸಚಿವ ಸಂಪುಟದ ಸಹೋದ್ಯೋಗಿಗಳ ಬಳಿ ಕೋಆಪರೇಷನ್ ಅನ್ನ ಸಹ ಕೇಳಿರುವಂತದ್ದು. ನಾನು ಎಲ್ಲೂ ಸಹ ಬಹಿರಂಗವಾಗಿ ಒಪ್ಪಂದದ ಬಗ್ಗೆ ಮಾತನಾಡಿದ್ದಿಲ್ಲ, ಸಿಎಂ ಸ್ಥಾನ ಚೇಂಜ್ ಆಗುತ್ತೆ ಅಂತಾನು ಹೇಳಿರ್ಲಿಲ್ಲ. ದೆಹಲಿಗೆ ಹೋಗಿ ಹೈಕಮಾಂಡ್ ಅವರ ಬಳಿ ಅಷ್ಟೇ ಕೇಳ್ತಾ ಇದ್ದೆ. ಮುಂದೇನು ಸಹ ಸಿಎಂ ಸಿದ್ದರಾಮಯ್ಯನವರು ಮತ್ತು ನಿಮ್ಮೆಲ್ಲರ ಸಹಕಾರ ನನಗೆ ಬೇಕು.
28ಕ್ಕೂ ಸಹ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತರಲಿಕ್ಕೆ ಎಲ್ಲರೂ ಸಹ ಶ್ರಮಿಸೋಣ ಅನ್ನೋ ಒಂದು ವಿಶ್ವಾಸ ಮತ್ತು ಎಲ್ಲ ಸಚಿವರುಗಳ ಒಂದು ಭರವಸೆ ಮತ್ತು ಅವರ ವಿಶ್ವಾಸವನ್ನ ತೆಗೆದುಕೊಳ್ಳುವಂತಹ ಪ್ರಯತ್ನವನ್ನ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ತೆಗೆದುಕೊಂಡಿರುವಂತದ್ದು. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ಗೂ ಸಹ ಬೇಕಾಗಿರುವಂತದ್ದು ರಾಜ್ಯ ಕಾಂಗ್ರೆಸ್ನಲ್ಲಿ ಸೃಷ್ಟಿಯಾಗಿರ್ತಕ್ಕಂಥ ಬಿಕ್ಕಟ್ಟನ್ನ ಅತ್ಯಂತ ಸರಳವಾಗಿ ಯಾವುದೇ ರೀತಿಯಾದಂತಹ ಜಟಿಲತನ ಇಲ್ಲದೇನೆ ಗೊಂದಲಗಳು ಸೃಷ್ಟಿಯಾಗಲಾರ್ದೇನೆ ಬಗೆಹರಿಸಬೇಕಾಗಿತ್ತು. ಆ ನಿರ್ಧಾರವನ್ನ ಸ್ವತಃ ಸಿಎಂ ಸಿದ್ದರಾಮಯ್ಯನವರ ಮೂಲಕವೇ ಇರಿಸುವ ಮೂಲಕ ಇವತ್ತು ಕಾಂಗ್ರೆಸ್ ಹೈಕಮಾಂಡ್ ಯಶಸ್ವಿಯಾಗಿದೆ ಅಂತ ಹೇಳ್ಬೋದು. ಅದರ ಜೊತೆಗೂ ಸಹ ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರ ಬಹುದಿನಗಳ ಕನಸು ಇವತ್ತು ಈಡೇರಿರುವುದು ಸಾಕಷ್ಟು ವಿಶೇಷ ಅಂತ ಹೇಳ್ಬೋದು. ಪ್ರಭು, ಓಕೆ, ಥ್ಯಾಂಕ್ ಯು ವೀರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಸಹಜವಾಗಿ ಈಗ ಸಿದ್ದರಾಮಯ್ಯ ಅವರಿಗೆ ಒಪ್ಪಿಗೆ ಇದೆ ಅಂತ ಅಂದಮೇಲೆ ಬೇರೆ ಇನ್ನು ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಿರುವಂಥ ನಾಯಕರಾಗಿರ್ಬೋದು ಅಥವಾ ಶಾಸಕರಾಗಿರ್ಬೋದು ಯಾರೂ ಕೂಡ ಅದ್ರ ಬಗ್ಗೆ ಚಕಾರ ಆಯ್ತಲ್ಲ. ಬಿಕಾಸ್ ಸ್ವತಃ ಈಗ ಸಿದ್ದರಾಮಯ್ಯ ಅವರಿಗೆ ಯಾವುದೇ ರೀತಿಯಾದಂಥ ತಕರಾರಿಲ್ಲ. ಆಮೇಲೆ ಅದರಲ್ಲೂ ಹೇಳಿ ಹಿಂದೆ ಅನೇಕ ಬಾರಿ ವಿಚಾರ ಮುನ್ನೆಲೆಗೆ ಬಂದಂಥ ಸಂದರ್ಭದಲ್ಲಿ ಎಲ್ಲರೂ ಹೇಳ್ತಾ ಇದ್ದಿದ್ದು ಒಂದೇ. ಇನ್ಫ್ಯಾಕ್ಟ್ ಈಗಲೂ ಕೂಡ ಎಲ್ಲರೂ ಯಾವಾಗಲೂ ಸದಾ ಹೇಳುವಂಥ ಒಂದೇ ಮಾತೇನು ಅಂತಂದರೆ ಹೈಕಮಾಂಡ್ ಹೆಂಗೆ ಹೇಳುತ್ತೆ ಹಂಗೆ ಕೇಳ್ತೀವಿ ಅಂತ. ಸೊ ಹಾಗಾಗಿ ಹೈಕಮಾಂಡ್ ಏನು ಹೇಳಿದೆ, ನಾವೇನು ಮಾಡೋಕ್ಕೆ ಹೊರಟಿದ್ದೀವಿ ಅನ್ನುವಂಥ ವಿಚಾರವನ್ನು ಇವತ್ತು ನಡೆದಂಥ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಎಲ್ಲ ನಾಯಕರ ಗಮನಕ್ಕೆ ತರುವಂಥ ಕೆಲಸವನ್ನು ಉಭಯ ನಾಯಕರು ಮಾಡಿದ್ದಾರೆ.